ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಅವೇರ್ನೆಸ್ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಈ ಒಂದು ಟೈಟ್ಲ್ ಕೊಟ್ಟಿದ್ದೀನಿ, ಫರ್ಗೆಟ್ ಪೇಟಿಎಂ, ಹಿಯರ್ ಇಸ್ ಅ ಲಿಸ್ಟ್ ಆಫ್ ರಿಟೇಲರ್ಸ್ ಟ್ರಾಪ್ ಆಗಿರುವಂತ IPO ಲಿಸ್ಟ್ಗಳು. ಸೊ ನಮ್ಮ ಕನ್ನಡದಲ್ಲಿ ಸಹ ಕೊಟ್ಟಿದ್ದೀನಿ. ಪೇಟಿಎಂ ಇರಲಿ, ಇಲ್ಲಿ ನೋಡಿ IPOದ ಮಹಾ ಮೋಸಗಳ ಸರಮಾಲೆ ಅಂತ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬರ್ತಿರುವಂತ ಒಂದು IPOಗಳ ಟ್ರೆಂಡ್, ಅದು ಫೇಲಿಯರ್ ಆಗ್ತಿರುವಂತ ಒಂದು ಟ್ರೆಂಡ್ ನೋಡಿದ್ರೆ ನಮ್ಮ ರಿಟೇಲರ್ಸ್ ನ ಯಾವ ರೀತಿ ಒಂದು ಬಿಗ್ ಬಾಯ್ಸ್ ಅಂತ ನಾವೇನ್ ಕರಿತೀವಿ, ಅವರು ಮೋಸ ಮಾಡ್ತಿದ್ದಾರೆ ಅಂತ ನಾವು IPO ಟ್ರೆಂಡ್ ನ ಸಹ ನೋಡ್ಬೋದು. ಸೊ ಈ ಒಂದು ವಿಡಿಯೋ ಮಾಡುವಂತ ಮೇನ್ ರೀಸನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಇತ್ತೀಚೆಗೆ ಒಂದು ಎಕನಾಮಿಕ್ ಟೈಮ್ಸ್ ಒಂದು ಆರ್ಟಿಕಲ್ ಓದ್ತಿದೆ. ಅದ್ರಲ್ಲಿ ಅವರು ಹೇಳ್ತಾರೆ, ನಾವು ಪೇಟಿಎಂ ಬಗ್ಗೆ ಮಾತ್ರ ನಾವು ಮಾತಾಡ್ತಿದ್ರಿ, ಪೇಟಿಎಂ ಸ್ಟಾಕ್ ಪ್ರತಿದಿನ ಬೀಳ್ತಾ ಇದೆ, ಝೊಮ್ಯಾಟೊ ಬೀಳ್ತಿದೆ ಅಂತ ಮಾತಾಡ್ತಿದ್ರಿ. ಬಟ್ ಇದನ್ನ ಬಿಟ್ಟು ಸುಮಾರು IPOಗಳು ಪೇಟಿಎಂ ಗಿಂತ ಮುಂಚೆನೂ ಲಿಸ್ಟ್ ಆಗಿರುವಂತಹ ಸ್ಟಾಕ್ಗಳ ಫೇಲಿಯರ್, ಪೇಟಿಎಂ ಬಂದ್ಮೇಲೆ ಆಗಿರುವಂತಹ ಒಂದು ಫೇಲಿಯರ್ ಸ್ಟಾಕ್ಗಳು, IPOದ ಲಿಸ್ಟ್ಗಳು ಸಹ ಇದೆಯಾ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ಆರ್ಟಿಕಲ್ ಮಾಡೋದು. ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿ, ನೀವು ಸಹ ಕೇರ್ಫುಲ್ ಆಗಿರ್ಬೋದಲ್ವಾ. ಸೊ ನಾವು ಮೋಸ ಹೋಗ್ತಾ ಇದ್ರೆ ಮೋಸ ಮಾಡೋರು ಬರ್ತಾನೆ ಅಂತ ನಮ್ಗೆ ಮೋಸ ಮಾಡೇ ಮಾಡ್ತಾರೆ. ಓಕೆ, ಸೊ ಈ ರೀತಿ ಒಂದು ಟ್ರಾಪ್ ಅಲ್ಲಿ ನೀವು ಬೀಳ್ಬಾರ್ದು. ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋ ಅನ್ನೋ ಪರ್ಪಸ್ಗೋಸ್ಕರ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ನೀವು ಶೇರ್ ಮಾಡಲೇಬೇಕು. ಯಾರು ತುಂಬಾ IPO ಬಗ್ಗೆ ಕ್ರೇಜ್ ಇರ್ತಾರೋ ಅವ್ರಿಗೆ ನೀವು ಶೇರ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ, ನೀವು ವಾರೆನ್ ಬಫೆಟ್ ನ ಒಂದು ಒನ್ ಆಫ್ ದಿ ಕೋಟ್ ನೋಡ್ಬಿಟ್ರೆ, ಅವ್ರು IPOದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ತುಂಬಾ ಅವಾಯ್ಡ್ ಮಾಡ್ತಾರೆ. ಅವ್ರು ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಬಂದ್ಮೇಲೆ ಸೆಂಟಿಮೆಂಟ್, ಓವರ್ ಆಲ್ ಸೆಂಟಿಮೆಂಟ್ ಸ್ಟಾಕ್ ಪ್ರೈಸ್ ಮೇಲೆ ಬಿದ್ದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಈ ಸ್ಟಾಕ್ ಯಾವ ಪ್ರೈಸ್ ಅಲ್ಲಿ ನಾವು ಬೈ ಮಾಡಿದ್ರೆ ಒಳ್ಳೇದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅಂತ ಒಂದು ಬಿಗ್ ಇನ್ವೆಸ್ಟರ್ ಆ ರೀತಿ ಥಿಂಕ್ ಮಾಡ್ತಾರೆ. ನಾವು ನೀವು ಹೆಂಗ್ ಥಿಂಕ್ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿರೋ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇಸಿಕಲಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಒಂದು IPO ಬರೋಕ್ಕಿಂತ ಮುಂಚೆ ಹೇಳ್ತಿರೋದು ಒಂದು ಇನ್ಫೋಸಿಸ್ ಎಕ್ಸಾಂಪಲ್ ಕೇಳಿದ್ರೆ, ಇನ್ಫೋಸಿಸ್ IPO ಬರ್ಬೇಕಾದ್ರೆ 1990s 80s ಅಲ್ಲಿ ಬರ್ಬೇಕಾದ್ರೆ ಸುಮಾರು ಒಂದು ಇನ್ವೆಸ್ಟ್ಮೆಂಟ್ಸ್ ಮಾಡಕ್ಕೆ ಸುಮಾರು ಜನ ಹಿಂಜರಿದ್ರು. ಏನಪ್ಪಾ ಇದು IT ಸ್ಟಾಕು, ಫ್ಯೂಚರ್ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಈಗ ನೋಡಿ ಇನ್ಫೋಸಿಸ್ ಯಾವ ರೀತಿ ಒಂದು ವೆಲ್ತ್ ಕ್ರಿಯೇಟ್ ಮಾಡಿದೆ. ಸೊ ಅದೇ ಇದು ವಿಪ್ರೋ ನೋಡಿ, ಸುಮಾರು ಸ್ಟೋರಿಗಳು ಅಲ್ಲಿ ಓದಿರೋ ಸ್ಟೋರಿಗಳು ನೀವು ನೋಡಿರ್ತೀರ. ಸೊ ಈ ರೀತಿ ಇರುವಂತ ಒಂದು ಸಿಚುವೇಶನ್ ಅಲ್ಲಿ IPO ಪ್ರೈಸಿಂಗ್ ಬೇಸಿಕಲಿ ಹೆಂಗ್ ಡಿಸೈಡ್ ಆಗುತ್ತೆ ಅಂದ್ರೆ, ಕಂಪನಿ ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ ಯಾವ ರೀತಿ ಗ್ರೋತ್ ಆಗಬೇಕು, ಹೆಂಗ್ ಬೆಳಿಬೇಕು ಅಂತ ಅವರೊಂದು ಪ್ರಮೋಟರ್ಸ್ ಮತ್ತೆ ಒಂದು ಇನ್ವೆಸ್ಟರ್ಸ್ ಅವರ ಜೊತೆಗೆ ಆ ಕಂಪನಿ ಒಂದು ಏನಂತಾರೆ ಒಂದು ಲೀಡ್ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟ್, ಅವರು ಒಂದು ಪ್ರಾಸ್ಪೆಕ್ಟಸ್ ಏನ್ ಇಟ್ಕೊಂಡಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಡಿಸಿಷನ್ ಮಾಡ್ತಾರೆ. ಜೊತೆಗೆ ಕಂಪನಿಯ ರೆವಿನ್ಯೂ, ಕಂಪನಿಯ ಪ್ರಾಫಿಟ್, ಕಂಪನಿಯ ಮೋಟ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಒಂದು ಯಾವ್ದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಬಿರಿಯಾನಿ ತಿನ್ನಕ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಸೊ ವೆಜ್ ಆಗಿರೋ ವೆಜ್, ನಾನ್ ವೆಜ್ ಆಗಿರೋ ನಾನ್ ವೆಜ್. ಸೊ ಅಲ್ಲಿ ಹೋದ್ರೆ ಎರಡು ಅಕ್ಕಪಕ್ಕ ಇರುತ್ತೆ, ಅದ್ರಲ್ಲಿ ನೀವು ಒಂದು ಪ್ರಿಫರ್ ಮಾಡ್ತಾರೆ, ರೆಗ್ಯುಲರ್ ಹೋಗುವಂತ ಒಂದು ಜಾಗದಲ್ಲಿ ಪ್ರಿಫರ್ ಮಾಡ್ತಾರೆ. ಏನಕ್ಕೆ? ಅಲ್ಲಿ ಕೊಡುವಂತ ಟೇಸ್ಟ್. ಸೊ ಅವರು ಎರಡು ಬಿರಿಯಾನಿನ ಮಾಡ್ತಾನೆ, ನೀವು ಎರಡ್ ಕಡೆ ಹೋಗ್ಬೋದಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ. ಬಟ್ ನೀವು ಒಂದೇ ಜಾಗದಲ್ಲಿ ಏನಕ್ಕೆ ರೆಗ್ಯುಲರ್ ಆಗಿ ಹೋಗ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಕೊಡುವಂತ ಒಂದು ಟೇಸ್ಟ್, ಆ ಟೇಸ್ಟ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಸೊ ನೀವು ಬೆಂಗಳೂರಿನ ಒಂದು ವಿದ್ಯಾರ್ಥಿ ಭವನ್ ನೋಡಿದ್ರೆ ದೋಸೆಗೆ ಅಲ್ಲೇ ಹೋಗ್ತೀರಿ, ಏನಕ್ಕೆ? ಅಲ್ಲಿ ಕೊಡುವಂತ ಒಂದು ಟೇಸ್ಟ್. ಸೊ ಬೆಸ್ಟ್ ಎಕ್ಸಾಂಪಲ್ ಮ್ಯಾಗಿ. ಸೊ ಮ್ಯಾಗಿ ಇದ್ರೂ ಕಾಂಪಿಟೇಷನ್ ಎಷ್ಟೇ ಇದ್ರು, ಪತಾಂಜಲಿ ಬೇರೆ ಬೇರೆ ITC ಒಂದು ಪ್ರಾಡಕ್ಟ್ಸ್ ಗಳಿದ್ರು, ಎಲ್ಲ ಮ್ಯಾಗಿಗೆ ಏನಕ್ಕೆ ಪ್ರಿಫರ್ ಮಾಡ್ತಾರೆ? ಅವರಲ್ಲಿ ಇರುವಂತ ಒಂದು ಸೀಕ್ರೆಟ್. ಆ ರೀತಿ ಕೆಲವೊಂದು ಕಂಪನಿಗಳು ಎಷ್ಟೇ ಕಾಂಪಿಟೇಷನ್ ಇದ್ರು ಕೆಲವೊಂದು ಕಂಪನಿಗಳು ಸರ್ವೈವ್ ಆಗುತ್ತೆ ಬಿಕಾಸ್ ಆಫ್ ದೇರ್ ಸ್ಟ್ರೆಂತ್ ಅಂತ ಹೇಳ್ಬೋದು, ಅದು ಮೋಟ್ ಅಂತ ಕರಿಬಹುದು. ಅದ್ರ ಜೊತೆಗೆ ಆ ಕಂಪನಿಯ ಪ್ರಾಡಕ್ಟ್ಸ್ ಏನಿದೆ, ಸರ್ವಿಸಸ್ ಏನಿದೆ, ಕಾಂಪಿಟೇಟರ್ಸ್ ಯಾರಿದ್ದಾರೆ, ಬಿಸ್ನೆಸ್ ಮಾಡೆಲ್ ಏನು, ಎಕ್ಸೆಟ್ರಾ ಇದು ಬೇಸಿಸ್ ನೋಡ್ಕೊಂಡು IPO ಪ್ರೈಸ್ ನ ಡಿಸಿಷನ್ ಮಾಡ್ತಾರೆ, ವಿಚ್ ಶುಡ್ ಬಿ ವೆರಿ ವೆರಿ ಡೀಸೆಂಟ್ ಆಗಿರ್ಬೇಕು. ಇತ್ತೀಚೆಗೆ ಬರ್ತಿರುವಂತ ಒಂದು IPOಗಳ ಒಂದು ಲಿಸ್ಟಿಂಗ್ ನೋಡಿದ್ರೆ, ಎಷ್ಟೊಂದು ಪ್ರೈಸ್ ನ ಒಂದು ನಂಬರ್ಸ್ ನೋಡ್ಬಿಟ್ರೆ, ಪ್ರೈಸ್ ಟು ಅರ್ನಿಂಗ್ ಒಂದು ರೇಷನ್ ನೋಡ್ಬಿಟ್ರೆ ಸಿಕ್ಕಾಬಡೆ ಕಾಸ್ಟ್ಲಿ ಅಂತ ಹೇಳ್ಬೋದು. ಆ ರೀತಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕಿಂತ, ಏನು ಕಂಪನಿ ಫ್ಯೂಚರ್ ಪ್ರಾಸ್ಪೆಕ್ಟಸ್ ಗೊತ್ತಿಲ್ಲ, ಹೆಂಗ್ ಗ್ರೋತ್ ಆಗುತ್ತೆ, ಹೆಂಗೆ ಸರ್ವೈವ್ ಆಗ್ತಾರೆ ಗೊತ್ತಿಲ್ಲ, ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಳಕ್ಕಿಂತ ಆಲ್ರೆಡಿ ಲಿಸ್ಟ್ ಆಗಿರುವಂತ ಸ್ಟಾಕ್ಗಳು, ಸುಮಾರು ಒಂದು ಕ್ವಾಲಿಟಿ ಸ್ಟಾಕ್ಗಳು ಚೀಪ್ ಅಂಡ್ ಬೆಸ್ಟ್ ಪ್ರೈಸಸ್ ಸಿಗ್ತಿದೆ, ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಡಿಸಿಷನ್ ಮಾಡ್ಬೋದು. ಬಟ್ ಈ ಪ್ರೈಸ್ ಏನಕ್ಕೆ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ IPO ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಹೇಳಿದ್ರೆ, ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ತಲೆಯಲ್ಲಿ ಒಂದು ಮ್ಯಾಜಿಕ್ ಒಂಥರ. ಎಕ್ಸಾಂಪಲ್, ನೀವು ಮೂವಿಗಳು ನೋಡ್ತೀರಾ, ಆ ಮೂವಿಗಳ ರಿಯಾಲಿಟಿ ನಮ್ಗೆ ಹಂಗಿರೋದೇ ಇಲ್ಲ, ಬಟ್ ನಿಮ್ಗೆ ಸ್ಕ್ರೀನ್ ಕ್ರಿಯೇಷನ್ ಮಾಡ್ತಾರೆ. ಹೆಂಗೆ? ಅದು ಇಲ್ಯೂಷನ್, ಇಲ್ದಿರೋದನ್ನ ಇರೋ ತರ ನಿಮ್ಗೆ ತೋರಿಸ್ತಾರೆ. ಅದೇ ರೀತಿ ಈ ರೀತಿ ಒಂದು ಇಲ್ಯೂಷನ್ ಸಹ ಕ್ರಿಯೇಟ್ ಮಾಡ್ತಾರೆ. ನೀವು ನೋಡುವ ಸುಮಾರು ಕಂಪನಿ ಹೆಸರು ಹೇಳೋದಿಲ್ಲ, ಸುಮಾರು ಕಂಪನಿಗಳು IPO ಬರೋಕ್ಕಿಂತ ಒಂದು 2 ತಿಂಗಳು 3 ತಿಂಗಳಿಂದ ಅಡ್ವರ್ಟೈಸ್ಮೆಂಟ್ ನೋಡಿ, ಈವನ್ ಲೋಕಲ್ ನ್ಯೂಸ್ ಪೇಪರ್, ಲೋಕಲ್ TV ಚಾನೆಲ್ಸ್, ರೇಡಿಯೋ ಚಾನೆಲ್ಸ್ ಗಳಲ್ಲೂ ಆ ಕಂಪನಿ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಯಾಕಂದ್ರೆ ಎಲ್ಲಾರ್ಗು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಓಕೆ ಈ ಕಂಪನಿ ಇದೆ, ಚಿಕ್ಕಬಡಿ ದೊಡ್ಡ ಕಂಪನಿ, ದೊಡ್ಡದಾಗಿ ಪ್ರಾಫಿಟ್ ಮಾಡ್ತಾರೆ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ, ವಿಚ್ ಇಸ್ ಇಲ್ಯೂಷನ್ ಇನ್ ನೇಚರ್. ನೆಕ್ಸ್ಟ್ ಬಂದು ರಿಟೇಲರ್ಸ್ ನ ಇಂಟ್ರೆಸ್ಟ್ ನ ಐಡೆಂಟಿಫೈ ಮಾಡ್ತಾರೆ. ಎಲ್ಲೆಲ್ಲಿ ಇಂಟ್ರೆಸ್ಟ್ ಇದೆ ನಥಿಂಗ್ ಬಟ್ ನಮ್ಮ ಅತಿ ಆಸೆ, ಅದನ್ನ ಐಡೆಂಟಿಫೈ ಮಾಡ್ತಾರೆ, ಅದು ಮಿಸ್ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಸೆಬಿಯ ಒಂದು ಕಂಪ್ಲೀಟ್ ಕಂಟ್ರೋಲ್ ಈ ಒಂದು IPO ಪ್ರೈಸಿಂಗ್ ಮೇಲೆ ಇರಲಿಲ್ಲ ಅಂತ ಹೇಳ್ಬೋದು. ಸೊ ಈಗ
ಬ್ಯಾಕ್ ಟು ಬ್ಯಾಕ್ PayTM, Zomato ರೀತಿ ಸುಮಾರು ಸ್ಟಾಕ್ಗಳ ಒಂದು ಪ್ರೈಸ್ ಆಲ್ಮೋಸ್ಟ್ 40-50% ಒಂದು ಡ್ರಾಪ್ ಆದ್ಮೇಲೆ ಸೆಬಿ ಈಗ ಒಂದು ಟೀಮ್ ಕ್ರಿಯೇಟ್ ಮಾಡಿದ್ರೆ ಆ ಟೀಮು ಡಿಸಿಷನ್ ಮಾಡ್ತಾರೆ ಒಂದು IPO, ಎಸ್ಪೆಷಲಿ ಈ ಒಂದು ನ್ಯೂಲಿ ಲಿಸ್ಟೆಡ್ ಹೊಸ ಕಂಪನಿ ಸ್ಟಾರ್ಟ್ ಮಾಡಿರ್ತಾರೆ ಒಂದು 2 ವರ್ಷ 3 ವರ್ಷದಿಂದ, ಆ ಕಂಪನಿಗಳು ಪ್ರೈಸಿಂಗ್ ಹೆಂಗ್ ಮಾಡಬೇಕು, ಯಾವ ರೀತಿ ಡಿಸೈನ್ ಮಾಡ್ಬೇಕಂತ ಒಂದು ಟೀಮ್ ನ ಸಹ ಬಿಲ್ಡ್ ಮಾಡಿದ್ದಾರೆ. ಅದೇನಾದ್ರು ಬಂತು ಅಂದ್ರೆ ಈ ರೀತಿ ಒಂದು ರೀಟೇಲ್ ಟ್ರಾಪ್ ಮಾಡುವಂತ ಒಂದು ಗ್ರೂಪ್ ಸಹ ಒಂದು ಸ್ಟಾಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದ್ರ ಜೊತೆಗೆ ಒಂದು ಆರ್ಟಿಕಲ್ ಸಹ ಇದೆ ಸುಮಾರು ವರ್ಷಗಳ ಹಿಂದೆ, ಬರುವಂತ 100 IPOಗಳಲ್ಲಿ ಮ್ಯಾಕ್ಸಿಮಮ್ ಹೇಳ್ತಾರೆ ಸ್ನೇಹಿತರೆ 30-40% ಶೇರ್ಸ್ಗಳು ಮಾತ್ರ ರಿಟೇಲರ್ಸ್ಗೆ, ಅದ್ರ ಜೊತೆಗೆ ಇನ್ವೆಸ್ಟರ್ಸ್ಗೆ ಲಾಂಗ್ ರನ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಅಂತ ರಿಯಾಲಿಟಿ ತಿಳ್ಕೊಳ್ಳಿ. ಅದ್ರ ಮಿಕ್ಕಿದ್ದು 70%, 70-60% ಏನೋ ಕಂಪ್ಲೀಟ್ ಟ್ರಾಪ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಮತ್ತೊಂದು ನಮ್ಮ ರಿಟೇಲರ್ಸ್ಗೆ ಗೊತ್ತಿಲ್ಲದೆ ಇರುವಂತಹ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, IPO ಅಂತ ಹೇಳಿದ್ರೆ ಏನಂತ ಅವ್ರು ಅರ್ಥ ಮಾಡ್ಕೊಂತಾರೆ, ಕಂಪನಿ ಅವರು ನಮ್ಮ ಹತ್ರ ಏನೋ ದುಡ್ಡು ತಗೊಂತಿದ್ದಾರೆ, ನಾವು ಇನ್ವೆಸ್ಟರ್ಸ್ ಆಗ್ತೀರಿ ಅಂತ ಅನ್ಕೊಂತಾರೆ. ಬಟ್ ಆ ರೀತಿ ಅಲ್ಲ. IPOದಲ್ಲಿ ನಮಗೆ ಎರಡು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳ್ಬೋದು. 2-3 ಇದೆ, ಬಟ್ 2 ಅಂತ ಅನ್ಕೊಳ್ಳಿ ನಿಮ್ಮ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಒಂದೇನಂತ ಹೇಳಿದ್ರೆ, ಕಂಪನಿಯಲ್ಲಿ ಇರುವಂತ ಒಂದು ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು ಆಲ್ರೆಡಿ ಅವರ ಶೇರ್ಸ್ಗಳನ್ನ ಇಟ್ಕೊಂಡು ಕಂಪನಿಗೆ ಅಡಿಷನಲ್ ಆಗಿ ಫಂಡ್ಗಳು ಬೇಕು ಅಂತ ನಮ್ಮ ಪಬ್ಲಿಕ್ ಇಂದ ಬಂದು ಸ್ಟಾಕ್ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಇಂದ ನಿಮ್ಮ ಫಂಡ್ಗಳನ್ನ ತಗೋತಾರೆ. ದಿಸ್ ಇಸ್ ಆಕ್ಚುಲಿ IPO ಅಂತ ಹೇಳ್ಬೋದು, ಅಥವಾ ಫಸ್ಟ್ ಟೈಮ್ ನಿಮಗೆ ಕೊಡ್ತಿರುವಂತ ಒಂದು ಇನ್ವಿಟೇಷನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ FPO ಅಂತ ಒಂದು ಕಾನ್ಸೆಪ್ಟ್, ಇದು ನಿಮಗೆ IPOಗೆ ಒಂದು ಲಿಂಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ FPO ಅಂತ ಹೇಳಿದ್ರೆ ಫಾಲೋ ಅಪ್, ಆಲ್ರೆಡಿ ಲಿಸ್ಟ್ ಆಗಿರುವಂತ ಸ್ಟಾಕ್ ಇನ್ನು ಅಡಿಷನಲ್ ಫಂಡ್ ಬೇಕು ಅಂತ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡುವಂತ ಒಂದು ಇದು IPO ಪ್ಲಸ್ FPO, ಇದು ಆಕ್ಚುಯಲ್ IPO ಅಂತ ನನ್ನ ಒಂದು ನಾಲೆಜ್ ಪ್ರಕಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಬಿಟ್ಟು OFS ಅಂತ ಹೇಳಿದ್ರೆ ಆಫರ್ ಫಾರ್ ಸೇಲ್ ಅಂತ. ಇದೇನಂತ ಹೇಳಿದ್ರೆ, ಇನ್ವೆಸ್ಟರ್ಸ್ ಕಂಪನಿ ಸ್ಟಾರ್ಟ್ ಆಗ್ಬೇಕಾದ್ರೆ ₹1, ₹2 ಶೇರ್ಸ್ ಗಳನ್ನ ಬೈ ಮಾಡಿ ಸುಮಾರು ಕೋಟಿಗಳು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವ್ರ ಅವ್ರ ತಲೆಯಲ್ಲಿ ಇನ್ವೆಸ್ಟ್ ಮಾಡಿರುವಂತ ಒಂದು ಕೋತಿ ಏನಿದೆ ಅದನ್ನ ನಿಮ್ಗೆ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಶಿಫ್ಟ್ ಮಾಡ್ತಾರೆ. ಅದುವೇ ನಮ್ಮ ಆಫರ್ ಫಾರ್ ಸೇಲ್. ಒನ್ ಆಫ್ ದಿ ಸ್ಟಾಕ್ಸ್ ರೀಸೆಂಟ್ಲಿ 2-3 ಮಂತ್ಸ್ ಬ್ಯಾಕ್ ಏನು ಲಿಸ್ಟ್ ಆಗಿತ್ತು. ಆ ಕಂಪನಿಯಲ್ಲಿ 100% ಯಾರು ಪ್ರಮೋಟರ್ಸ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ರು 100% ಒಂದು ಶೇರ್ ಹೋಲ್ಡಿಂಗ್ ನ ಪಬ್ಲಿಕ್ ಗೆ ಟ್ರಾನ್ಸ್ಫರ್ ಮಾಡಿದ್ರು. ಆ ಒಂದು ಸ್ಟಾಕ್ ಆಲ್ಮೋಸ್ಟ್ 60-65% ಡ್ರಾಪ್ ಆಗಿದೆ. ಸೊ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡೋದ್ರಿಂದ ನಮ್ಮ ಮ್ಯಾನೇಜರ್ ಯಾವಾಗಲೂ ಹೇಳ್ತಾರೆ, ಸೊ ನಮ್ಮ ಹೆಗಲ್ ಮೇಲೆ ಏನಾದ್ರು ಕೋತಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಹೆಂಗ್ ಮಾಡ್ಬೇಕಂತ ಯಾವಾಗಲೂ ಯೋಚನೆ ಮಾಡ್ಬೇಕು. ಸೊ ಪ್ರಾಬ್ಲಮ್ ಇತ್ತು ಅಂದ್ರೆ ಆ ಪ್ರಾಬ್ಲಮ್ ನ ಬೇರೆಯವ್ರಿಗೆ ಹೆಂಗ್ ಶಿಫ್ಟ್ ಮಾಡ್ಬೇಕಂತ ನೀವು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಈ OFS ಕೇಳಿದ್ರೆ ಅದೇ ಅಂತಾನೆ ಹೇಳ್ಬೋದು. ಸೊ OFS ಅಲ್ಲಿ ಅವ್ರೊಂದು 20%, 30% ಪ್ರಮೋಟರ್ ಸೆಲ್ ಮಾಡ್ತಿದ್ದಾರೆ ಅಂದ್ರೆ ಓಕೆ, 50%, 100% ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರ ಕಂಪನಿ ಬಗ್ಗೆ ಒಂದು ಟ್ರಸ್ಟ್ ಇಲ್ಲ ಅಂದ್ರೆ ರಿಟೇಲ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸ್ನೇಹಿತರೆ? ಇದು ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋಂಥ ಒಂದು ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆಯಿಂದ ಒಂದು ಲಿಸ್ಟ್ ಆಗಿರುವಂತ ಕೆಲವೊಂದು ಸ್ಟಾಕ್ ಗಳ ಲಿಸ್ಟ್ ನೋಡೋಣ. ಅದರ ಜೊತೆಗೆ ಒಂದು ಹೈ ಎಷ್ಟಾಗಿದೆ, ಲೋ ಎಷ್ಟಾಗಿದೆ ಅಂತ ಸಹ ನೋಡ್ಕೊಂಡ್ರೆ ನೋಡಿ. ಈ ಒಂದು ಸ್ಟಾಕ್ ಗಳ ಹೈ ಯಾವಾಗ ಆಗಿದೆ, ಅದ್ರ ಜೊತೆಗೆ ನೋಡ್ಬೋದು ಕಾರ್ ಟ್ರೇಡ್ 100% ಒಂದು OFS ಮುಖಾಂತರ ಸೆಲ್ ಮಾಡಿದ್ರು ನೋಡಿ, 65% ಡ್ರಾಪ್ ಆಗಿದೆ. 197 ಕಮ್ಯುನಿಕೇಶನ್, PayTM 65% ಡೌನ್. ಸೊ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್, ಐ ಥಿಂಕ್ ಇದು ಸೂರ್ಯೋದಯ ಬರ್ಬೇಕಾದ್ರೆ ನಾನು ಸೂರ್ಯೋದಯ ಬೇಡ ಅಂತ ಏನೋ ಹೇಳಿದ್ದೆ ಅಂತ ನಾನು ನೆನಪು. ಇದ್ರ ಬದಲು ಬಂಧನ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ದೆ ಅಂತ ನೆನಪಿದೆ, ಬಟ್ ಐ ಡೋಂಟ್ ರಿಮೆಂಬರ್. ಬಟ್ ವಾಟ್ ಎವರ್ ಇಟ್ ಇಸ್ 60% ಡೌನ್ ಆಗಿದೆ. ಝೊಮ್ಯಾಟೊ ನೋಡಿ 53%. PB ಅಂದ್ರೆ ನಿಮ್ಮ ಇದು ಪಾಲಿಸಿ ಬಜಾರ್, ನೋಡಿ 52% ಡ್ರಾಪ್. ಫಿನೋ ಪೇಮೆಂಟ್ಸ್ 50%, ಕೃಷ್ಣ ಡಯಾಗ್ನಾಸ್ಟಿಕ್ 50% ನೋಡಿ. ಪರಾಸ್, ನಜಾರಾ, ವಿನ್ಸ್ಟಾಕ್ ನೋಡಿ. FSN, ಈ ಒಂದು FSN ಯಾವ್ದಿದು, ನಮ್ಮ ನೈಕಾ ಕಂಪನಿ ಒಂದು ಶೇರ್. ಇದು ಬಂದಾಗ ಸುಮಾರು ಜನ ಯಾರೊಂದು ಕಂಪನಿ ಶುರು ಮಾಡಿದ್ರ ಫಲ್ಗುಣಿ ನಾಯರ್ ಅಂತ ಅನ್ಕೊಂತೀನಿ. ಸೊ ಆ ಮಿಸಸ್ ಫಲ್ಗುಣಿ ನಾಯರ್ನ ನಮ್ಮ ರಾಕೇಶ್ ಜುಂಜುನವಾಲ ಅವ್ರಿಗೆ ಕಂಪ್ಯಾರಿಸನ್ ಮಾಡಿ ನೋಡಿ, ರಾಕೇಶ್ ಜುಂಜುನವಾಲ 1985 ಇಷ್ಟೇ ಅರ್ನ್ ಮಾಡಿದ್ದಾರೆ, ಇವ್ರು 5 ವರ್ಷ ಇಷ್ಟು ಅರ್ನ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ರಿಯಾಲಿಟಿ ನೋಡಿ 46% ಡೌನ್. ಟ್ರೈಲ್ ಟೈಲ್, ರೇಟ್ ಗೇನ್, ಲ್ಯಾಟೆಂಟ್ ವ್ಯೂ, AGS ಟ್ರಾನ್ಸಾಕ್ಷನ್, ಗ್ಲೆನ್ಮಾರ್ಕ್ ಲೈಸೆನ್ಸ್, ಹಿಂದೂಸ್ತಾನ್ ಮೀಡಿಯಾ, ಸೊ ಟೀಗ ನೋಡಿ ಎಷ್ಟು ಡ್ರಾಪ್ ಆಗಿದೆ ನೋಡಿ ಸ್ನೇಹಿತರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, 1 ಲಕ್ಷ ಹಾಕ್ಬಿಟ್ಟು ನಿಮ್ಗೆ 50,000 ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ನೋಡಿ. ವಿಜಯ ಡಯಾಗ್ನಾಸ್ಟಿಕ್, AMI ಆರ್ಗ್ಯಾನಿಕ್ಸ್, GR ಇನ್ಫ್ರಾ ಪ್ರಾಜೆಕ್ಟ್, ಬಾರ್ಬಿಕ್ಯೂ, ಮೈ ಗಾಡ್, ಗೋ ಫ್ಯಾಷನ್, SJS, ಎಕ್ಸೋರಾ ಟೈಲ್ಸ್, ಡೋಡ್ಲಾ ಡೈರಿ, ಲಕ್ಷ್ಮಿ ಆರ್ಗ್ಯಾನಿಕ್ಸ್, ಎಲ್ಲಿದೆ ನೋಡಿ. ಸೊ ಅದೇ ಸ್ನೇಹಿತರೆ, ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನ್ ಹೇಳಿದೆ ಅಂತ ಹೇಳಿದ್ರೆ, IPO ಅನ್ನೋ ಕ್ರೇಜ್ಗೆ ನೀವು ಬೀಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಹಣ ಇದೆ ಅಂತ ಹೇಳಿದ್ರೆ ಸುಮಾರು ಕ್ವಾಲಿಟಿ ಸ್ಟಾಕ್ಗಳು ಈಗಿನ ಸಿಚುವೇಶನ್ ಸಿಕ್ಕಾಪಟ್ಟೆ ಡ್ಯಾಮ್, ಆಲ್ಮೋಸ್ಟ್ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ 30-40% ಡಿಸ್ಕೌಂಟ್ ಅಂತ ಸಿಗ್ತಿದೆ ಅಂತ ಹೇಳ್ಬೋದು ಫ್ರಮ್ ಸ್ಟಾಪ್ ಹೈ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ತುಂಬಾ ಒಳ್ಳೆ ಕಂಪನಿಗಳು ಸಿಗ್ತಿದೆ. ನಾನು ಯಾವ್ದು ಕಂಪನಿ ನಿಮ್ಗೆ ಸಜೆಷನ್ ಮಾಡ್ತಿಲ್ಲ ಅಥವಾ ರೆಕಮೆಂಡೇಶನ್ ಮಾಡ್ತಿಲ್ಲ, ನಿಮ್ ಅನಾಲಿಸಿಸ್ ನೋಡಿ. ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಒಂದು ಥೀಮ್ ನ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು, ಆ ಥೀಮ್ ನೀವು ಹೆಂಗ್ ಫಾಲೋ ಮಾಡ್ಬೋದು ಅಂತ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ನಿಮ್ಗೆ ಆ ವಿಡಿಯೋನ ಬೇಕಿತ್ತಂದ್ರೆ ಕಮೆಂಟ್ ಹಾಕಿ, ಎಸ್ ಬೇಕು ಅಂತ ಹಾಕಿ, ನಾನು ಮಾಡಕ್ಕೆ
ನಾನು ಸ್ವಲ್ಪ ರಿಸರ್ಚ್ ಶುರು ಮಾಡಿದ್ದೀನಿ ಆಲ್ರೆಡಿ. ಸೊ ನಿಮ್ಗೆ ಜಾಸ್ತಿ ಕಮೆಂಟ್ಸ್ ಬಂದಷ್ಟು ಆ ವಿಡಿಯೋ ನಾನು ನಿಮ್ಗೆ ಮಾಡಾಕ್ತೀನಿ. ಆ ಒಂದೇ ಥೀಮ್ನ ನೀವು ಫಾಲೋ ಮಾಡೋದು ಸಾಕು, ನೀವು ವೆಲ್ತ್ ಕ್ರಿಯೇಟ್ ಮಾಡ್ಬೋದು ಲಾಂಗ್ ರನ್. ನೀವು ಅತಿ ಆಸೆ ಮತ್ತೆ ಭಯನ ಬಿಡ್ಬೇಕಾಗುತ್ತೆ. ಸೊ ಫಿಯರ್ ಅಂಡ್ ಗ್ರೀಡ್ ಅದೊಂದು ಬಿಟ್ಟರೆ ಸಾಕು, ನೀವು ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನಿಮ್ಗೆ ಹೆಚ್ಚಿನ ಟಾಪಿಕ್ಗಳು ಆ ರೀತಿ ಏನಾದ್ರು ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ. ಬೇರೆ ಏನಾದ್ರು ಸರ್ವಿಸಸ್ ಬೇಕಿದೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ ಅಷ್ಟೇ. ನಂಗೆ ಅದ್ರ ದುಡ್ಡೇನು ಬರಲ್ಲ, ಬಟ್ ಖುಷಿ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಸುಮಾರು ಜನ ಲೈಕ್ ಮಾಡಿದ್ದಾರೆ. ಆ ಖುಷಿನ ನೀವು ನಮ್ಗೆ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.